ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಹಾಗೆಯೇ ನಮ್ಮೆಲ್ಲ ತಂಡದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಗಮಿಸಿರುವಂಥ ಆಯುಕ್ತರಾಗಿರುವಂಥ ಬಿ ವೆಂಕಟ್ ಸಿಂಗ್ ಸರ್ ಅವರು ಕ್ರಿಕೆಟ್ ಅಂದರೆ ದಿನನಿತ್ಯದಲ್ಲಿ ಎಲ್ಲರೂ ಸರ್ಕಾರಿ ನೌಕರು ಮತ್ತು ಪತ್ರಕರ್ತರು ಎಲ್ಲ ಈಗ ಎಲ್ಲರೂ ನೌಕರರೇ ಇರೋದ್ರಿಂದ ಹಾಗಾಗಿ ಅವರು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿರ್ತಾರೆ. ಆದರೆ ನಮ್ಮ ಆರೋಗ್ಯವನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ನಾವು ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದು ಈ ಥರ ಕ್ರೀಡಾಕೂಟಗಳನ್ನು ವ್ಯವಸ್ಥೆ ಮಾಡಿದಾಗ ಅದು ಒಂದು ಸ್ವಲ್ಪ ಮಾನಸಿಕವಾಗಿವೆ ಒಂಥರ ಮನ ಉಲ್ಲಾಸ ಅಂದರೆ ಅದು ಖುಷಿಯಾಗಿ ಆಟ ಆಡುವಂತಹ ಅವಕಾಶ ಸಿಗುತ್ತೆ. ಹಾಗಾಗಿ ಇದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದನ್ನು ಇಂಪಾರ್ಟೆಂಟ್ ಏನಲ್ಲ, ಆದರೆ ಭಾಗವಹಿಸಲಿಕ್ಕೆ ಬಂದಿರೋದು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದನ್ನು ಸೌಹಾರ್ದ ರೀತಿಯಲ್ಲಿ ಖುಷಿಯಾಗಿ ಏನು ನಡೀತಾ ಇದೆಯೋ ಅದನ್ನ ಸಂತೋಷವನ್ನು ಆಗಿ ಆಚರಣೆ ಮಾಡಿ ಮತ್ತು ಒಳ್ಳೆಯ ಆಟ ಆಡಿ, ಆಟ ಯಾರು ಗೆಲ್ಲಿ ಅವ್ರಿಗೆ ಶುಭ ಆಗಲಿ, ಸೋತವ್ರಿಗೂ ಶುಭ ಆಗಲಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಅವರು ಬರಲಿ ನನಗೆ ನೋಡಿ ತುಂಬಾ ಖುಷಿ ಬಂತು. ನಿಮ್ಮೆಲ್ಲರ ಕೆಲಸ, ನಿಮ್ಮೆಲ್ಲರ ಡ್ಯೂಟಿ ತುಂಬಾ ಡಿಫಿಕಲ್ಟ್ ಇದೆ. ಯಾಕಂದ್ರೆ ನೀವು ಧರಾತಲ್ಕಿಂತ ಕೆಳಗಡೆ, ನಮ್ಮ ಹಿಂದಿನಲ್ಲಿ ಹೇಳ್ತಾರೆ ಪಾತಾಲಿಂದನೇ ಇನ್ಫಾರ್ಮೇಶನ್ ತಗೊಂಡು ಬರ್ತಾರೆ. ಕೆಲವೊಂದು ನನ್ನ ಗಮನಕ್ಕೆ ಇಲ್ಲ ಅಂದ್ರೆ ಆ ಇನ್ಫಾರ್ಮೇಶನ್ ನನ್ನ ಗಮನಕ್ಕೆ ನಮ್ಮೆಲ್ಲರಿಗೆ ನಿಮ್ಮ ಕಡೆಯಿಂದ ಬರ್ತಾ ಇರುತ್ತೆ. ಚಾಲೆಂಜ್ ತುಂಬಾ ಚಾಲೆಂಜಿಂಗ್ ಕೆಲಸ ಇದೆ. ಈ ಚಾಲೆಂಜಿಂಗ್ ಕೆಲಸದಲ್ಲಿ ಈ ಥರ ನಾವು ಸ್ಪೋರ್ಟ್ಸ್ ಆಕ್ಟಿವಿಟಿ ಇರಲಿ, ಫಿಸಿಕಲ್ ಆಕ್ಟಿವಿಟಿ ಇರಲಿ, ಈ ಥರ ಆಯೋಜನೆ ಮಾಡಲೇಬೇಕಾಗತ್ತೆ. ಮತ್ತು ಮುಖ್ಯವಾಗಿ ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಸ್ವಲ್ಪ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಉತ್ಸವ ಟೈಮ್ ಇರುತ್ತೆ. ಈ ಕ್ರಿಕೆಟ್ ಅಥವಾ ಈ ಸ್ಪೋರ್ಟ್ಸ್ ದಿನಾಚರಣೆ ಎಲ್ಲ ಮಾಡ್ತೀವಿ. ಸೊ ನಮ್ಮಿಂದ ತುಂಬ ನಿಮ್ಮೆಲ್ಲರಿಗೆ ಬೆಸ್ಟ್ ವಿಶಸ್ ಇದೆ. ಈ ಸ್ಪೋರ್ಟ್ಸ್ ಎಲ್ಲ ಒಂದು ಮೀಡಿಯಮ್ ಇದೆ. ಸ್ವಲ್ಪ ಎಲ್ಲರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗ್ತದೆ, ಎರಡನೇ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಆಗ್ತದೆ, ಮೂರನೇ ಸ್ವಲ್ಪ ಒಂದು ತಂಡವಾಗಿ ಒಂದು ಗ್ರೂಪ್ ಸ್ವಲ್ಪ ಕಮ್ಯುನಿಕೇಶನ್ ಆಗ್ತದೆ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ಬಿಜಿ ಇರ್ತೀವಿ. ಇದೇ ರೀತಿ ಈ ಥರ 2-3 ಕಾರ್ಯಕ್ರಮ ಆಗಿ ಸ್ವಲ್ಪ ನಮಗೆ ಸಂವಾದ ಆಗ್ತದೆ. ಅದೇ ರೀತಿ ಈ ತಿಂಗಳು ಸುಮಾರು ಕಾರ್ಯಕ್ರಮ ಇದೆ. ಜನವರಿ ತಿಂಗಳಿನಲ್ಲಿ ಒಂದು ಸರ್ಕಾರಿ ನೌಕರರ ಕ್ರೀಡಾಕೂಟ ನಾವು ಮಾಡ್ತಾ ಇರ್ತೀವಿ. ಆವಾಗ ಕೂಡ ತಮ್ಮೆಲ್ಲರಿಗೂ ನಾವು ಆಹ್ವಾನಿಸ್ತೀವಿ. ನಮ್ಮ ಸರ್ಕಾರಿ ನೌಕರ ಮುಖಾಂತರ ನಾವು ಆಹ್ವಾನಿಸ್ತೀವಿ. ತಾವೆಲ್ಲರೂ ಬರಬೇಕಾಗತ್ತೆ. ಅದ ನಂತರ 16-17 ಜನವರಿ ನಾನು ನಮ್ಮ RDPR ಕ್ರೀಡಾಕೂಟ ಕೂಡ ಆಯೋಜನೆ ಮಾಡ್ತೀವಿ. ಆವಾಗ ಕೂಡ ನಾವು ಫಾರ್ಮಲ್ ಆಗಿ ಕೂಡ ಇನ್ವಿಟೇಷನ್ ನಮ್ಮವರು ಹೇಳ್ತಾರೆ. ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಟು ಜಾಯಿನ್. ಮತ್ತೆ ಈಗ ಸುಮಾರು ವರ್ಷ ನಂತರ ಈ ವರ್ಷ ನಾವು ರಾಯಚೂರು ಉತ್ಸವ 29 ಜನವರಿಯಿಂದ 31 ಜನವರಿ ಹೊರಗಡೆ ಮಾಡ್ತಾ ಇದೀವಿ. 3 ದಿವಸ ಮಾಡ್ತೀವಿ. ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮಾಡಲಿಕ್ಕೆ DC ಸಾಹೇಬರು ಮತ್ತು ನಮ್ದು ಮತ್ತು SP ಸಾಹೇಬರು ಎಲ್ಲರಿಗೂ, ಎಲ್ಲ ಅಧಿಕಾರಿ, ಎಲ್ಲ ಸಾರ್ವಜನಿಕರು ಇಷ್ಟ ಇದೆ. ತಮ್ಮೆಲ್ಲರಿಗೂ ಅದೇ ರೀತಿಯಲ್ಲಿ ಸಹಕಾರ, ಸಪೋರ್ಟ್ ಬೇಕಾಗತ್ತೆ. ಈಗ ಅವರು ಯಾವ್ದು ಹೇಳ್ತಾರೆ, ನೀವು ಹೇಳ್ತಾರೆ ವೇದಿಕೆಯಲ್ಲಿ ಆಗಮಿಸಿ ಆಸೀನರಾಗಬೇಕು ಅಂತ ನಾನು ನೆನೆಸ್ಕೊಳ್ತೀನಿ. ಬರ್ತಿದ್ದಾರೆ ಮರೆಸಿದ್ದವರಿಗೆ ಉತ್ತಮ ಹೊಡೆತ, ಬೌಂಡ್ರಿ, ಅದು ಸೂಪರ್ ಹೊಡೆತ, 6.
ಒಳ್ಳೆಯ ಹೊಡೆತ, ಒಳ್ಳೆಯ ಹೊಡೆತ. ಮತ್ತೆ 4 ರನ್. ಒಳ್ಳೆಯ ಹೊಡೆತ ಮತ್ತೊಮ್ಮೆ. ಮತ್ತೆ ಹೊಡೆತ, ಮತ್ತೆ 4 ರನ್ ಮಯವಾಗಿದೆಯಂತೆ. ಹನುಮಂತ್ ಅವರು ತಮ್ಮ ಖಾತೆಯನ್ನು 4 ರನ್ಗಳ ಉತ್ತಮ ಮತ್ತೆ ಬಲವಾದ ಹೊಡೆತ. ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಸಫಲರಾಗಿದ್ದಾರೆ. ಉತ್ತಮ ಬೌಲಿಂಗ್. ಕೊನೆಯ ಬಾಲ್ನಲ್ಲಿ 4 ರನ್ ಮೂಲಕ ಮುಂದಿನ ಎಸೆತ ಉತ್ತಮ ಹೊಡೆತ. ಬಾಲ್ ಫೀಲ್ಡರ್ ಕೈಯಲ್ಲಿದೆ.